ಕೆಲವೊಂದು ಸರಿ ಎಲೆಕ್ಟ್ರಿಕ್ ಐಟಮ್ಸು ಅಥವಾ ಏನಾದರೂ ಪಾತ್ರೆ ಏನಾದರೂ ತಗೊಂಡು ಬಂದಾಗ ನಮಗೆ ಇದನ್ನು ಬಾಕ್ಸಲ್ಲಿ ಇದನ್ನು ಕೊಟ್ಟಿರ್ತಾರೆ. ಈ ಥರ ಸ್ಪಾಂಜ್ ಏನಾದರೂ ಕೊಟ್ಟಿರ್ತಾರೆ. ನಾವು ಇದನ್ನು ಏನು ಮಾಡ್ತೀವಿ ನೋಡಿಬಿಟ್ಟು ಪಾತ್ರೆ ಏನಾದರೂ ತೊಗೊಂಡು ಆದಮೇಲೆ ಇದನ್ನು ವೇಸ್ಟ್ ಅಂತ ಎಸ್ದು ಬಿಡ್ತೀವಿ. ಆದರೆ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೋಡಿ, ನಮ್ಮ ಹತ್ರ ಈ ರೀತಿ ಕಿವಿ ಓಲೆಗಳಿರುತ್ತೆ. ನಾವು ಅದನ್ನು ಎಲ್ಲಂದ್ರಲ್ಲೇ ಇಟ್ಬಿಡ್ತೀವಿ. ನಮಗೆ ಏನಾದರೂ ಅರ್ಜೆಂಟಿಗೆ ಫಂಕ್ಷನಲ್ಲಿ ಏನಾದರೂ ಹೋಗ್ಬೇಕಂತಂದರೆ ನಮಗೆ ಆ ಕಿವಿ ಓಲೆಗಳು ಕರೆಕ್ಟಾಗಿ ಯಾವ್ದು ಬೇಕು ಅದು ನಮಗೆ ಸಿಗೋದೇ ಇಲ್ಲ. ಈ ರೀತಿ ನಾವು ಜೋಡಿಸೋದ್ರಿಂದ ನಮಗೆ ಒಟ್ಟಿಗೆ ಎಲ್ಲ ರೀತಿಯ ಕಿವಿ ಓಲೆಗಳು ಬೇಗನೆ ಸಿಕ್ಬಿಡತ್ತೆ. ಎಷ್ಟು ನೀಟಾಗಿ ಆರ್ಗನೈಸ್ ಮಾಡಿದ್ದೀವಿ ಅಂತ ಕೂಡ ನಮಗೆ ಖುಷಿ ಆಗುತ್ತೆ. ನೋಡಿ, ಅದು ಬೇಗ ಕೂಡ ಹಾಳಾಗೋದಿಲ್ಲ, ಆಮೇಲೆ ಸ್ಟೋನ್ಗಳು ಬಿದ್ದೋಗೋದಿಲ್ಲ. ಎಷ್ಟು ನೀಟಾಗಿ ನಾವು ಇದನ್ನು ಜೋಡಿಸಿಟ್ಕೊಳ್ಬೋದಲ್ವಾ. ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು. ನೋಡಿ, ಈ ರೀತಿ ನಾನು ಎಲ್ಲ ಕಿವಿ ಓಲೆಗಳನ್ನ ಜೋಡಿಸ್ತಾ ಇದ್ದೀನಿ. ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಂತೇಳಿ. ನಾವು ಕೆಲವೊಂದು ಸರಿ ಫಂಕ್ಷನ್ಗೆಲ್ಲ ಹೋಗ್ಬಿಟ್ಟು ಬಂದಮೇಲೆ ಇಯರಿಂಗ್ಸ್ ಎಲ್ಲ ಯೂಸ್ ಮಾಡಾದಮೇಲೆ ನಾವು ಎಲ್ಲಂದ್ರಲ್ಲಿ ಇಟ್ಬಿಡ್ತೀವಿ. ನೆಕ್ಸ್ಟು ನಾವೇನಾದರೂ ಫಂಕ್ಷನ್ಗೆ ಹೋಗಬೇಕು ಅಂದಾಗ ಅದು ನಮಗೆ ಬೇಕಾಗಿರೋ ಟೈಮಲ್ಲಿ ಸಿಗೋದೇ ಇಲ್ಲ. ನಾವು ಈ ರೀತಿ ಜೋಡಿಸ್ಕೊಂಡು ನೀಟಾಗಿ ಇಟ್ಕೊಳ್ಳೋದ್ರಿಂದ, ನೀಟಾಗಿ ಆರ್ಗನೈಸ್ ಮಾಡೋದ್ರಿಂದ ನಮಗೆ ಯಾವಾಗ ಅರ್ಜೆಂಟಾಗಿ ಹೊರಟ್ರೂ ಕೂಡ ನಮಗೆ ನೀಟಾಗಿ ಎಲ್ಲ ಇಯರಿಂಗ್ಸ್ಗಳು ಬೇಕಾಗಿರೋ ಟೈಮಲ್ಲಿ ನಮಗೆ ನೀಟಾಗಿ ಸಿಕ್ಬಿಡತ್ತೆ. ನೋಡಿ ಎಷ್ಟು ನೀಟಾಗಿ ಜೋಡಿಸಾಗಿದೆ ಅಂತೇಳಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲನೂ. ಇಯರಿಂಗ್ಸನ್ನ ಹೇಗೆ ಇನ್ನೂ ಸೇಫ್ಟಿಯಾಗಿ ಇಟ್ಕೊಳ್ಳೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನಾವು ಸ್ಯಾರಿ ತೊಗೊಂಡು ಬಂದಾಗ ಈ ರೀತಿ ಟ್ರಾನ್ಸ್ಪರೆಂಟ್ ಕವರ್ ನಮಗೆ ಸಿಗುತ್ತೆ. ನಾವು ಅದನ್ನು ಬಿಸಾಕೋ ಬದಲು ಈ ರೀತಿ ಇಯರಿಂಗ್ಸನ್ನು ಇಡೋದಕ್ಕೆ ನಾವು ಯೂಸ್ ಮಾಡ್ಕೋಬೋದು. ಆ ಸ್ಪಾಂಜ್ ಸೈಜಿಗೆ ಆ ಕವರನ್ನು ಕಟ್ ಮಾಡಿಕೊಂಡು ನೀಟಾಗಿ ಅದನ್ನು ಫೋಲ್ಡ್ ಮಾಡಿ ಎತ್ತಿಟ್ರೆ ಆಯಿತು. ಅಕಸ್ಮಾತ್ ನಿಮಗೆ ಈ ಥರ ಕವರ್ ಇಲ್ಲಪ್ಪ, ನಮ್ಮ ಹತ್ರ ಜಿಪ್ಲಾಕ್ ಕವರ್ ಇದೆ ಅಂದರೆ, ಈ ಸೈಜಲ್ಲೇ ಇದೆ ಅಂದರೆ ಅದನ್ನು ಕೂಡ ನೀವು ಯೂಸ್ ಮಾಡಿಕೊಂಡು ನೀಟಾಗಿ ಎತ್ತಿಟ್ಕೋಬೋದು. ಈ ಥರ ಎತ್ತಿಟ್ಕೊಳ್ಳೋದ್ರಿಂದ ಏನು ಅಂದರೆ ಆ ಗೋಲ್ಡು ಶೇಡಿಂಗ್ ಎಲ್ಲ ಇರುತ್ತಲ್ಲ ಅದೆಲ್ಲ ಕಪ್ಪಾಗೋದಿಲ್ಲ. ಆಮೇಲೆ ಸ್ಟೋನ್ ಕೂಡ ಆ ಶೈನಿಂಗ್ ಕೂಡ ಹೋಗೋದಿಲ್ಲ. ತುಂಬ ಚೆನ್ನಾಗಿ ಹೊಸದ ತೊಗೊಂಡು ಬಂದಾಗ ಹೇಗಿರುತ್ತೋ ಅದೇ ರೀತಿ ನೀವು ಕೊನೆವರೆಗೂ ನೀಟಾಗಿ ಇಟ್ಕೋಬೋದು. ಆಮೇಲೆ ಸ್ಟೋನ್ಗಳು ಕೂಡ ಬಿದ್ದೋಗಲ್ಲ. ತುಂಬ ಚೆನ್ನಾಗಿ ತುಂಬ ನೀಟಾಗಿ ಇಟ್ಕೋಬೋದು. ತುಂಬ ಸುಂದರವಾಗಿ ಕಾಣಿಸುತ್ತೆ ನೋಡಿ. ಎಲ್ಲ ಹೆಣ್ಮಕ್ಳ ಹತ್ರನೂ ಈ ರೀತಿ ಸರಗಳು ಇದ್ದೇ ಇರುತ್ತೆ. ಈ ರೀತಿ ಹುಕ್ಕಿರೋ ಅಂಥ ಸರಗಳಂತೂ ತುಂಬ ಇದ್ದೇ ಇರುತ್ತೆ. ಅದು ಹಾಕ್ಕೊಳ್ಳೋವಾಗ ತುಂಬ ಖುಷಿಯಿಂದ ಹಾಕ್ಕೊಳ್ತೀವಿ. ಹಾಕ್ಕೊಂಡಾಗ ಬಟ್ಟೆಗೆ ಅಥವಾ ಕೂದಲಿಗೆ ಏನಾದರೂ ಸಿಗಾಕೊಳ್ತಾ ಇರುತ್ತೆ. ನೀವು ಈ ರೀತಿ ಟಿಪ್ಪನ್ನು ಏನಾದರೂ ಯೂಸ್ ಮಾಡಿದ್ರೆ ನಿಜವಾಗ್ಲೂ ಅದು ಸಿಗಾಕ್ಕೊಳ್ಳೋದಿಲ್ಲ. ನೋಡಿ ಹೇಗೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಈ ರೀತಿ ಸೆಲೋ ಟೇಪನ್ನು ತೊಗೊಂಡ್ಬಿಟ್ಟು ಅದನ್ನು ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಅದನ್ನು ಇದು ಹುಕ್ಕಿಗೆ ರೋಲ್ ಮಾಡ್ಕೊಂಡ್ಬಿಡಿ. ರೋಲ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ಆವಾಗ ಅದು ಫುಲ್ಲು ಕ್ಲೋಸ್ ಆಗಿಬಿಡತ್ತಲ್ವ. ಹಂಗಾಗಿ ನಮಗದು ಮತ್ತೆ ಕೂದಲಿಗೆ ಅಥವಾ ಬಟ್ಟೆಗೆ ನಿಜವಾಗ್ಲೂ ಸಿಗಾಕ್ಕೊಳ್ಳೋದೇ ಇಲ್ಲ. ಈ ಟಿಪ್ ನಿಮ್ಗೆ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೀನಿ. ನೋಡಿ, ನಾವು ಈ ರೀತಿ ಸರಗಳೇನಾದರೂ ಹಾಕ್ಕೊಂಡಾಗ ಸ್ಯಾರಿ ಮೇಲೆ ಅಥವಾ ಡ್ರೆಸ್ಗಳ ಮೇಲೆ ಹಾಕ್ಕೊಂಡಾಗ ಆ ಕಡೆ ಈ ಕಡೆ ಜರುಗ್ತಾ ಇರುತ್ತೆ. ಅದು ಕರೆಕ್ಟಾಗಿ ಒಂದೇ ರೀತಿ ಕೂತಿರಲ್ಲ. ಅದು ಸ್ಯಾರಿ ಹಾಕ್ಕೊಂಡಾಗಲೂ ತುಂಬ ಪ್ರಾಬ್ಲಮ್ ಆಗ್ತಿರುತ್ತೆ. ಇದಕ್ಕೆ ನಾನೊಂದು ಒಳ್ಳೆ ಟಿಪ್ಪನ್ನು ನಿಮಗೆ ನಾನು ಹೇಳ್ತೇನೆ. ಡಬಲ್ ಸೈಡ್ ಟೇಪನ್ನು ತೊಗೊಂಡು ಈ ರೀತಿ ಸೆಂಟರ್ಗೆ, ನಿಮಗೆ ಎಲ್ಲಿ ಬೇಕಲ್ಲಿ ಸೆಂಟರ್ ಕರೆಕ್ಟಾಗಿ ಅದನ್ನು ಅಂಟಿಸ್ಕೊಂಡು ಆಮೇಲೆ ಆ ಡಾಲರ್ನ ಅಂಟಿಸ್ಬಿಟ್ರೆ ಅದು ನೀಟಾಗಿ ಕೂತ್ಕೊಳ್ಳುತ್ತೆ. ಆ ಕಡೆ ಈ ಕಡೆ ಎಲ್ಲೂ ಜರುಗೋದೇ ಇಲ್ಲ. ಸ್ಯಾರಿ ಹಾಕ್ಕೊಂಡಾಗಲೂ ಕೂಡ ತುಂಬ ಯೂಸ್ ಆಗುತ್ತೆ. ಇದನ್ನು ನೀವು ಟ್ರೈ ಮಾಡಿ, ನಿಮಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಗುತ್ತೆ. ಈ ಟೇಪನ್ನು ನೀವು ಈಸಿಯಾಗಿ ರಿಮೂವ್ ಮಾಡ್ಕೋಬೋದು. ಇದು ಚೂಡಿದಾರ್ಗಾಗಲಿ ಅಥವಾ ಸ್ಯಾರಿಗಾಗಲಿ ಯಾವುದೇ ರೀತಿ ಡ್ಯಾಮೇಜ್ ಮಾಡೋದಿಲ್ಲ. ಇದು ನಿಜವಾಗ್ಲೂ ತುಂಬ ಯೂಸ್ಫುಲ್ ಟಿಪ್ಪು. ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ನೋಡಿ, ಸೇಫ್ಟಿ ಪಿನ್ನಿಗೆ ನಾವು ಈ ರೀತಿ ಈಗ ನೈಲ್ ಪಾಲಿಶನ್ನು ಹಚ್ಬಿಟ್ಟು ಯೂಸ್ ಮಾಡೋದ್ರಿಂದ ದುಪ್ಪಟ್ಟಾಗಲಿ ಅಥವಾ ಸ್ಯಾರಿಗಾಗಲಿ ಹಾಕ್ಕೊಂಡಾಗ ಅದು ನಿಜವಾಗ್ಲೂ ಸಿಗಾಕ್ಕೊಳ್ಳೋದಿಲ್ಲ. ಆಮೇಲೆ ಬಟ್ಟೆ ಕೂಡ ಕಿತ್ತುಬಿಟ್ಟು ಹೋಗುತ್ತೆ. ಆ ರೀತಿ ಯಾವುದೇ ರೀತಿ ಪ್ರಾಬ್ಲಮ್ ನಿಮ್ಗೆ ಆಗೋದೇ ಇಲ್ಲ. ಆಮೇಲೆ ನಿಮಗೆ ಈಗ ದುಪ್ಪಟ್ಟ ರೆಡ್ ಕಲರ್ ಇತ್ತು ಅಂದರೆ ರೆಡ್ ಕಲರ್ನ ಇದು ನೈಲ್ ಪಾಲಿಶ್ ಹಾಕ್ಕೊಂಡ್ರೆ ಮ್ಯಾಚ್ ಆಗಿಬಿಡುತ್ತೆ. ನೀವು ಅದು ಸೇಫ್ಟಿ ಪಿನ್ ಹಾಕ್ಕೊಂಡಿದ್ದೀರಾ ಅಂತ ಗೊತ್ತೇ ಆಗೋದಿಲ್ಲ. ಅಥವಾ ನಿಮಗೆ ಯಾವ್ಯಾವ ಕಲರು ಡ್ರೆಸ್ಗಳಿರುತ್ತೆ, ಸ್ಯಾರಿ ಇರುತ್ತೆ, ಆ ಕಲರ್ ನೈಲ್ ಪಾಲಿಶನ್ನು ಹಾಕ್ಕೊಂಡು ಹಚ್ಬಿಟ್ಟು ಅದನ್ನು ಒಂದು 2 ನಿಮಿಷ ಬಿಟ್ಬಿಟ್ಟು ಡ್ರೈ ಆದಮೇಲೆ ಯೂಸ್ ಮಾಡಿದ್ರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಆಮೇಲೆ ಅದು ಗೊತ್ತೇ ಆಗೋದಿಲ್ಲ ನಿಮಗೆ ಸೇಫ್ಟಿ ಪಿನ್ ಹಾಕ್ಕೊಂಡಿದ್ದೀರಾ ಅಂತೇಳಿ. ಅಷ್ಟು ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಈ ಟಿಪ್ಪು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ.
ನೋಡಿ ಈ ರೀತಿ ರಬ್ಬರ್ಗಳಿರುತ್ತೆ ನಮ್ಮ ಹತ್ರ. ನಾವು ಅದನ್ನು ಎಲ್ಲಂದ್ರಲ್ಲಿ ಹಾಕ್ಬಿಟ್ಟಿರ್ತೀವಿ. ನಮಗೆ ಬೇಕು ಅನ್ನೋ ಟೈಮಲ್ಲಿ ನಮ್ಗೆ ಅದು ಸಿಗೋದೇ ಇಲ್ಲ. ನಾವು ಈ ರೀತಿ ಇಟ್ಕೊಳ್ಳೋದ್ರಿಂದ ಅದು ನಮಗೆ ಬೇಗ ಈಸಿಯಾಗಿ ಸಿಗುತ್ತೆ. ಒಂದು ಸೇಫ್ಟಿ ಪಿನ್ ತೊಗೊಂಡ್ಬಿಟ್ಟು ಅದನ್ನು ಎಲ್ಲನೂ ಅದರೊಳಗಡೆ ಈ ರೀತಿ ಜೋಡಿಸ್ಕೊಂಡು ಎಲ್ಲ ನೀಟಾಗಿ ಹಾಕ್ಬಿಡಿ. ಹಾಕ್ಬಿಟ್ಟು ಅದನ್ನು ಲಾಕ್ ಮಾಡಿ ಒಂದು ಕಡೆ ಎತ್ತಿಟ್ಬಿಟ್ರೆ ನಿಮಗೆ ಬೇಕು ಅನ್ನೋ ಟೈಮಲ್ಲಿ ಈಸಿಯಾಗಿ ಅದು ನಿಮಗೆ ಸಿಗತ್ತೆ. ಈ ಟಿಪ್ಪು ನಿಮಗೆ ತುಂಬ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೀನಿ. ಯಾವುದೇ ವಸ್ತು ಆದರೂ ಅಷ್ಟೇ, ನಾವು ನೀಟಾಗಿ ಆರ್ಗನೈಸ್ ಮಾಡಿ ಎತ್ತಿಟ್ಟಾಗ ನಮಗೆ ಅರ್ಜೆಂಟಲ್ಲಿ ಬೇಕು ಅಂದಾಗ ಅದು ತಕ್ಷಣಕ್ಕೆ ಸಿಗುತ್ತೆ. ಆವಾಗ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಆಮೇಲೆ ನಾವು ಬೇರೆ ಕೆಲಸಗಳನ್ನ ಮಾಡೋದಕ್ಕೂ ಕೂಡ ನಮಗೆ ಟೈಮು ಅನ್ನೋದು ನಮಗೆ ಸಿಗುತ್ತೆ.